ಸಾಲಿಗ್ರಾಮ ತಾಲೂಕು ಗಾಯನಹಳ್ಳಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ 20 ಲಕ್ಷ ರು ವೆಚ್ಚದ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ನಾಯಕ ಸಮಾಜದ ಜನತೆಗೆ ಹಗಲು ಇರುಳು ಶ್ರಮಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ಗಾಯನಹಳ್ಳಿ, ಬೊಮ್ಮನಹಳ್ಳಿ, ಹೊನ್ನೇನಹಳ್ಳಿ ಸಂಪರ್ಕಿಸುವ ಮುಖ್ಯ ರಸ್ತೆಯನ್ನು ಶೀಘ್ರದಲ್ಲೇ ಮಾಡಿಸುವುದಾಗಿ ತಿಳಿಸಿದರು. ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಶಂಕರ್, ನಿರ್ಮಿತಿ ಕೇಂದ್ರದ ಎಇ ಚೇತನ್, ನಾಯಕ ಸಮಾಜದ ಮುಖಂಡರಾದ ಜಯಶಂಕರ್ ನಾಯಕ್, ಪ್ರಮೋದ್ ನಾಯಕ್, ದ್ಯಾವ ನಾಯಕ್, ಚೆಲುವ ನಾಯಕ, ಗೋವಿಂದ ನಾಯಕ ಸೇರಿದಂತೆ ಪುರಸಭೆಯ ಎಲ್ಲಾ ಸದಸ್ಯರುಗಳು, ಗಾಯನಹಳ್ಳಿಯ ನಾಯಕ ಸಮಾಜದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಗಾಯನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಸಂತೋಷದಿಂದ ನಾವೆಲ್ಲ ಬಂದು ಈ ಒಂದು ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನದ ಗುದ್ದಲಿ ಪೂಜೆ ಕಾರ್ಯವನ್ನು ಮುಗಿಸಿದ್ದೇವೆ. ಇವತ್ತು ಯಾವುದೇ ಒಬ್ಬ ಮನುಷ್ಯ ಯಾವ ಸಹಾಯವನ್ನು ಪಡೆಯುತ್ತಾನೆ ಆ ಸಹಾಯವನ್ನ ತೀರಿಸುವಂತ ನಿಟ್ಟಿನಲ್ಲಿ ಮಾಡುವಂತದ್ದೇ ಒಂದು ಕೃತಜ್ಞತೆ. ಅಂತ ಒಂದು ಕೃತಜ್ಞತೆಯ ಕೆಲಸವನ್ನ ಇವತ್ತು ನಾನು ಮಾಡಿದ್ದೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಒಂದು ಸ್ವಲ್ಪ ಸಮಾಧಾನ ಇದೆ ಅಂತಕ್ಕಂಥದ್ದನ್ನ ನಾನು ಮೊದಲಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರಣ ಏನು, ನಾವು 2018 ಇರ್ಬೋದು, ಅದೇ ರೀತಿ 2013 ಇರ್ಬೋದು ಚುನಾವಣೆಯಲ್ಲಿ ಸೋತಿದ್ವಿ. ಸೋತರು ಕೂಡ ನಮ್ಮನ್ನ ಬಿಡದೇನೆ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ಲ ಮತದಾರ ಬಂಧುಗಳಿರ್ಬೋದು, ಖಂಡಿತ ನಿಮಗೊಂದು ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ 2023 ಚುನಾವಣೆಯಲ್ಲಿ ಆಶೀರ್ವಾದವನ್ನ ಮತಗಳನ್ನು ಹಾಕುವುದರ ಮೂಲಕವಾಗಿ ನಮ್ಮ ಮೇಲೆ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ, ದೊಡ್ಡ ಮಟ್ಟದ ಋಣವನ್ನ ತೋರಿಸಿರ್ತಕ್ಕಂಥದ್ದು. ಆ ಋಣವನ್ನ ತೀರಿಸುವಂತ ನಿಟ್ಟಿನಲ್ಲಿ ನಾವು ಏನೇನ ಮಾಡದೆ ತೀರುತ್ತೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಗ್ರಾಮಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಆ ನಿಟ್ಟಿನಲ್ಲಿ ತೀರಿಸ್ತಾ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಮನಗಂಡು ನಮ್ಮ ಗಾಯನಹಳ್ಳಿ ಗ್ರಾಮದಲ್ಲಿ ನಾವೇನು ಜನ ಆಶೀರ್ವಾದ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಅವತ್ತು ಒಂದು ಪ್ರಮುಖ ಬೇಡಿಕೆ ಆಗಿತ್ತು. ನಮ್ಮ ವಾಲ್ಮೀಕಿ ಸಮಾಜದ ಬಂಧುಗಳು ಅವತ್ತು ಎಲ್ಲರೂ ಒಂದು ಕಡೆ ಸೇರಿದಂತ ಸಂದರ್ಭದಲ್ಲಿ ನಮಗೆ ದೂರವಾಣಿ ಮೂಲಕವಾಗಿ ಅವತ್ತು ಮಾತನಾಡಿ ನಮ್ಮ ಸಮಾಜಕ್ಕೆ ಏನು ನಾವೆಲ್ಲ ಗಟ್ಟಿಯಾಗಿ ನಿಮ್ಮ ಜೊತೆ ನಿಂತ್ಕೊಂಡು, ನಿಮ್ಮ ಬೆನ್ನಿನ ಬಾಯಿ ನಿಂತ್ಕೊಂಡು ಮತವನ್ನು ಆರಿಸ್ಕೊಡ್ತೇವೆ. ನಮಗೆ ಮುಂದಿನ ದಿನಗಳಲ್ಲಿ ನೀವು ಗೆದ್ದಂತ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದೂರವಾಣಿ ಮೂಲಕವಾಗಿ ಒಂದು ಬೇಡಿಕೆಯನ್ನು ಇಟ್ಟರು. ಅದೇ ರೀತಿಯಲ್ಲಿ ಆ ಬೇಡಿಕೆಯ ಅನುಸಾರವಾಗಿ ಖಂಡಿತ ನಿಮ್ಮ ಆಶೀರ್ವಾದದಿಂದ ಶಾಸಕನಾದ ಮೇಲೆ ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಮಾತನ್ನ ಕೊಟ್ಟಿದ್ವಿ. ಅದರಂತೆ ಇವತ್ತು ಗುದ್ದಲಿ ಪೂಜೆಯನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ 20 ಲಕ್ಷ ಅನುದಾನವನ್ನು ಹಾಕಿ ಮಾಡಿದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಸಮಾಧಾನ ಇದೆ, ಖುಷಿ ಇದೆ. ಆದ್ರೆ 3 ವರ್ಷ ತಡವಾಗಿದೆ, 2-3 ವರ್ಷ ಆಯಿತು. ಆದ ಕಾರಣ 2-3 ವರ್ಷ ಆಗ್ತಿರಲಿಲ್ಲ. ಈ ಹಿಂದೆ ಮೊದಲ ಅವಧಿಯಲ್ಲೇ ಹಾಕಿದ್ವಿ ಗಾಯನಹಳ್ಳಿ ಗ್ರಾಮಕ್ಕೆ. ಅವತ್ತು ಜಾಗದ ಸ್ವಲ್ಪ ಸಮಸ್ಯೆ ಇದ್ರಿಂದ ಆ ಒಂದು ಸಂದರ್ಭದಲ್ಲಿ ಗಾಯನಹಳ್ಳಿಗೆ ಹಾಕಿದಂತ ಅನುದಾನವನ್ನ ಬೇರೆ ಕಡೆಗೆ ವರ್ಗಾಯಿಸಿ ತದನಂತರದಲ್ಲಿ 2ನೇ ಒಂದು ಪಟ್ಟಿಯಲ್ಲಿ 2024-25 ಸಾಲಿನಲ್ಲೇ ಹಾಕಿಸಿದ್ವಿ ಅವತ್ತು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲವೂ ಕೂಡ ಒಂದು ಕಾಲ ಕೂಡ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾರಲ್ಲ, ಎಲ್ಲ ಒಳ್ಳೆ ಕೆಲಸ ಕಾರ್ಯಕ್ಕೆ ಅಂತ ಒಳ್ಳೆ ಕೆಲಸ ಕಾರ್ಯಕ್ಕೆ ಇವತ್ತು ಶುಭ ಮುಹೂರ್ತವನ್ನ ಇವತ್ತು ನಿಶ್ಚಯ ಆಗಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ಇದನ್ನ ನಮ್ಮ ನಿರ್ಮಿತಿ ಕೇಂದ್ರ ಇಲ್ಲೇ ಚೇತನ್ ಅವರಿದ್ದಾರೆ, ಯಾವತ್ತಿಂದ ಶುರು ಮಾಡ್ತೇವೆ ಕೆಲಸ ನಾನು ಹಾಕಿಸ್ಬಿಟ್ಟು ಅದನ್ನ ಲೋಕಾರ್ಪಣೆಯನ್ನ ಮಾಡುವಂತ ನಿಟ್ಟಲ್ಲಿ ಮಾಡ್ತೇವೆ. ಒಂದು ನಾನು ನಮ್ಮ ಸಮಾಜದ ಬಂಧುಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳೋದು, ನೀವೆಲ್ಲ ನಿಂತುಕೊಂಡು ಜವಾಬ್ದಾರಿಯಾಗಿ ಉತ್ತಮವಾದ ಗುಣಮಟ್ಟದ ಕೆಲಸವನ್ನ ಮಾಡಿಸಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಯಾಕಂತ ಹೇಳಿದ್ರೆ ನಾವಾಗ್ಲಿ ಇಲ್ಲಿ ನಟನ ಆಗಲಿ, ಕುಮಾರಸ್ವಾಮಿ ಆಗಲಿ, ನಂದೀಶ್ ಆಗಲಿ ಯಾರು ಬರೋದಿಲ್ಲ, ಆಯ್ತಾ? ಎಲ್ಲ ನೀವೇ ನಿಂತ್ಕೊಂಡು ಮಾಡಿಸ್ಕೊಳ್ಬೇಕು. ಇದು ಇವತ್ತಿಗೆ ಶಾಶ್ವತವಾದಂತಹ ಒಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಉಪಯೋಗವಾಗುವಂತ ನಿಟ್ಟಿನಲ್ಲಿ ಆ ಸಮುದಾಯ ಭವನ ಆಗಬೇಕು. ಆ ತರದಲ್ಲಿ ಆ ಒಂದು ಸಮುದಾಯ ಭವನವನ್ನ ಮಾಡಿಕೊಳ್ಳುವಂಥದ್ದು
ತಮ್ಮೆಲ್ಲರೂ ನಮ್ಮ ಯೂಟ್ಯೂಬ್ ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಒಂದು ನಿಮಿಷ ಜೊತೆಯಲ್ಲಿ ಈಗಾಗಲೇ ಮಹಾದೇವ ನಾಯ್ಕ ಅವರು ಸಾಕಷ್ಟು ವಿಚಾರಗಳನ್ನ ತಾಲೂಕಿನ ವಾಲ್ಮೀಕಿ ಸಮುದಾಯಕ್ಕೆ ಏನೆಲ್ಲ ಅನುಕೂಲತೆಗಳಾಗಿದೆ ಅಂತಕ್ಕಂಥದ್ದನ್ನ ಹೇಳಿ ಇವತ್ತೇನು 2013ನೇ ಇಸ್ವಿಯಲ್ಲಿ ಅವತ್ತು ನಮ್ಮ ತಂದೆಯವರಾದ ದೊಡ್ಡಸ್ವಾಮಿಗೌಡರು ಈ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಪರಾಜಿತರಾಗಿದ್ದರು. ಅವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಇದ್ದಂತ ಇವತ್ತಿನ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಮುಖಂಡರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತು 2013ರಿಂದ 18ರ ಅವಧಿಯಲ್ಲಿ ಅವತ್ತು 18 ಕಡೆ ವಾಲ್ಮೀಕಿ ಸಮುದಾಯ ಭವನಕ್ಕೆ 12 ಲಕ್ಷದ ಅನುದಾನವನ್ನ ಅವತ್ತು ದೊಡ್ಡಸ್ವಾಮಿಗೌಡರ ಒಂದು ಪತ್ರದ ಮುಖೇನ ಶಿಫಾರಸಿನ ಮುಖೇನ ಅವತ್ತು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಅಡಿಯಲ್ಲಿ ಸಾಕಷ್ಟು ರೀತಿಯ ಸಮುದಾಯ ಭವನಗಳು ಅವತ್ತು ಆಯಿತು. ಅದರಲ್ಲಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಬಹಳಷ್ಟು ಸಮುದಾಯ ಭವನಗಳು ಇದಾವೆ. ಅದಕ್ಕೆ ಈಗಾಗಲೇ ಕೆಲವು ಕಡೆ ಈಗ ಉದಾಹರಣೆಗೆ ನಮ್ಮ ಹಂಸೋಗೆ ಗ್ರಾಮದಲ್ಲಿ ಅದು ಕೂಡ ಅರ್ಧಕ್ಕೆ ನಿಂತಿತ್ತು. ಅದನ್ನು ಕೂಡ ಹಾಕ್ಸಿದ್ವಿ. 20 ಲಕ್ಷ ಹಾಕಿ ಅದು ಕೂಡ ಇನ್ನೇನು ಉದ್ಘಾಟನೆ ಮಾಡುವ ಹಂತದಲ್ಲಿ ಬಂದಿದೆ. ಏನು ಪೇಂಟ್ ಮಾಡ್ತಾ ಇದ್ದೀರಾ? ಪೇಂಟ್ ಮುಗಿತಾ? ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೇವೆ. ಅದನ್ನ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಜೊತೆಗೆ ಈಗಾಗಲೇ ಬಹಳಷ್ಟು ಜನ ಮದುವೆಗಳು ಮಾಡ್ತಾ ಇದ್ದಾರೆ ಅವ್ರ ಚೋಟಲ್ಲಿ. ಆದ್ರೆ ಎಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮುದಾಯ ಭವನ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅವತ್ತು ಅವರು 18 ಕಡೆ ಹಾಕಿದ್ರು. ಕಳೆದ ವರ್ಷದಲ್ಲಿ 20 ಲಕ್ಷದ ಅನುದಾನದ ಅಡಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ 10 ಕಡೆ ಅನುದಾನದ ಅಡಿಯಲ್ಲಿ 2 ಕೋಟಿಯ ಅನುದಾನದ ವೆಚ್ಚದಲ್ಲಿ 10 ಕಡೆ ಅನುದಾನವನ್ನು ಕೊಟ್ಟಿದ್ದೇವೆ. ಅದು ಕೆಲಸವೂ ಕೂಡ ಬಹಳಷ್ಟು ಕಡೆ ಆಗ್ತಾ ಇದೆ. ಎರಡನೇ ಅವಧಿಯಲ್ಲಿ ನಮ್ಮ ಕೇರಳ ತಾಲೂಕಿನ ಸಮುದಾಯ ಭವನಕ್ಕೆ 1 ಕೋಟಿ, ಇನ್ನುಳಿದಂತೆ ಬೇರೆ ಬೇರೆ ಕಡೆ 75 ಲಕ್ಷ ಸೇರಿ ಒಟ್ಟಾರೆ 1 ಕೋಟಿ 75 ಲಕ್ಷ ಅನುದಾನವನ್ನ ತಂದಿದ್ವಿ. ಒಟ್ಟು 3 ಕೋಟಿ 75 ಲಕ್ಷದ ಅನುದಾನದ ಅಡಿಯಲ್ಲಿ ಸಮುದಾಯ ಭವನಗಳಿಗೆ ಮಾತ್ರ ಈ ಒಂದು ಅನುದಾನವನ್ನ ಆಚರಿಸತಕ್ಕಂಥದ್ದು. ಇದು ಬಿಟ್ಟು ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ಸಮುದಾಯದ ಏನೆಲ್ಲ ಜನಾಂಗದವರು ಹೆಚ್ಚಿನ ರೀತಿಯಲ್ಲಿ ವಾಸ ಮಾಡತಕ್ಕಂಥ ಪ್ರದೇಶಗಳಿಗೆ ನಮ್ಮ ಟಿಎಸ್ಪಿಯ ಅನುದಾನದ ಅಡಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅನುದಾನವನ್ನು ತಂದು ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ.